ನಮಸ್ತೆ. ಇವತ್ತು ನಾವು ಮನೆಯಲ್ಲೇ ಮೇಕಪ್ ರಿಮೂವರ್‌ನ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ಈಗ ಒಬ್ಬೊಬ್ಬರು ಸ್ಟೋರಿಂದ ತಂದಿರಲ್ಲ, ಮತ್ತು ಸ್ಟೋರಲ್ಲಿ ಅದು ತುಂಬ ಕಾಸ್ಟ್ಲಿ ಇರುತ್ತೆ. ಸೊ, ಅದಕ್ಕೆ ಏನೂ ಖರ್ಚೇ ಇಲ್ದಲೇ ನಾವು ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕೋಸ್ಕರ ನಾನಿಲ್ಲಿ ಎಲೋವಿರಾ ಜೆಲ್ ತಗೊಂಡಿದ್ದೀನಿ, ಪ್ಲಸ್ ಎಳ್ಳೆಣ್ಣೆ. ನಿಮ್ಮ ಹತ್ರ ಎಳ್ಳೆಣ್ಣೆ ಇಲ್ಲ ಅಂತಂದರೆ ನೀವು ಇದ್ರ ಬದಲು ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಎಳ್ಳೆಣ್ಣೆ ಯಾಕೆ ತಗೊಂಡಿದ್ದೀನಿ ಅಂದರೆ ನಲ್ಲಿ ಚಳಿಗಾಲ. ಸೊ, ಹಾಗಾಗಿ ಅದು ಹೀಟ್ ಇರುತ್ತೆ. ಸೊ, ಚಳಿಯಿಂದ ಕಾಪಾಡುತ್ತೆ ಸ್ಕಿನ್ನನ್ನು ಅನ್ನೋ ಒಂದು ರೀಸನ್ನಿಂದ ತಗೊಂಡಿದ್ದೀನಿ. ಮತ್ತು ಏನಂತಂದರೆ ಎಳ್ಳೆಣ್ಣೆನ ನೀವು ಒಬ್ಬೊಬ್ಬರಿಗೆ ಕಣ್ಣು ಸುತ್ತ ಕಪ್ಪಾಗಿರುತ್ತೆ. ಅಂಥವರು ಎಳ್ಳೆಣ್ಣೆನ ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ಆ ಕಪ್ಪು ಕೂಡ ಹೋಗುತ್ತೆ. ಸೊ, ಹಾಗಾಗಿ ಮೇಕಪ್ ರಿಮೂವ್ ಮಾಡ್ದಂಗೂ ಆಗುತ್ತೆ, ಆ ಕಪ್ಪು ಕೂಡ ಹೋಗುತ್ತೆ ಅನ್ನೋ ಒಂದು ರೀಸನ್ನಿಂದ ನಾನಿಲ್ಲಿ ಎಳ್ಳೆಣ್ಣೆ ತಗೊಂಡಿದ್ದೀನಿ. ನೀವು ಇದನ್ನು ಎಲ್ಲಿವರೆಗೂ ಬ್ಲೆಂಡ್ ಮಾಡಬೇಕು ಅಂತಂದರೆ ಇದು ಕ್ರೀಮಿ ಕನ್ಸಿಸ್ಟೆನ್ಸಿ ಬರಬೇಕು. ಸೊ, ಅಲ್ಲಿವರೆಗೂ ಚೆನ್ನಾಗಿ ಬ್ಲೆಂಡ್ ಮಾಡಿ. ಒಂದು 5ರಿಂದ 10 ನಿಮಿಷ ನೀವು ಚೆನ್ನಾಗಿ ಬ್ಲೆಂಡ್ ಮಾಡೋದ್ರಿಂದ ಇದು ಕ್ರೀಮಿ ಥರ ಬರ್ತದೆ. ಮತ್ತು ಎಳ್ಳೆಣ್ಣೆ ಬೆನಿಫಿಟ್ಸ್ ಕೂಡ ನಾನಿಲ್ಲಿ ಹೇಳ್ತೀನಿ. ಎಳ್ಳೆಣ್ಣೆ ಏನಂದರೆ ಹೆಚ್ಚು ಮಾಯ್ಶ್ಚರ್ ಇರುತ್ತೆ. ಅದನ್ನು ಸ್ಕಿನ್ಗೆ ಯೂಸ್ ಮಾಡೋದ್ರಿಂದ ನಿಮಗೆ ಓಪನ್ ಪೋರ್ಸ್ ಕೂಡ ಕಡಿಮೆ ಆಗ್ತದೆ, ರಿಂಕಲ್ಸ್ ಬರಲ್ಲ ಸ್ಕಿನ್ನಲ್ಲಿ. ಸೊ, ಹಾಗಾಗಿ ನಾನಿಲ್ಲಿ ಎಳ್ಳೆಣ್ಣೆನ ರೆಕಮೆಂಡ್ ಮಾಡ್ತಾಯಿದ್ದೀನಿ. ಮತ್ತು ಎಲೋವಿರಾ ಜೆಲ್ ಎಲ್ಲರಿಗೂ ಗೊತ್ತಿರೋ ವಿಚಾರನೇ, ಅದರದ್ದೆಷ್ಟು ಬೆನಿಫಿಟ್ಸ್ ಅಂತ ಹೇಳ್ಬಿಟ್ಟು. ಸೊ, ಹಾಗೆ ನಿಮಗೆಲ್ಲ ನನ್ನ ಚಾನಲ್ ಇಷ್ಟ ಆಯ್ತಂದರೆ ಸಬ್ಸ್ಕ್ರೈಬ್ ಮಾಡಿ, ಈ ಇನ್ಫಾರ್ಮೇಷನ್ಸ್ನ ಬೇರೆಯವ್ರ ಹತ್ರ ಶೇರ್ ಮಾಡಿ, ಹಂಚ್ಕೊಳ್ಳಿ. ಸೊ, ಅವರು ಕೂಡ ಇದೊಂದು ರೆಸಿಪಿನ ಯೂಸ್ ಮಾಡಿಕೊಂಡು ಅವರು ಮೇಕಪ್ ರಿಮೂವ್ ಮಾಡ್ಕೊಳ್ಳಿ. ಏಕೆಂದರೆ ಇದು ತುಂಬ ಕಡಿಮೆ ವೆಚ್ಚದಲ್ಲಿ ಆಗುತ್ತೆ. ನಿಮ್ಮ ಮನೆಯಲ್ಲಿ ಎಲೋವಿರಾ ಜೆಲ್ಲು ಎಳ್ಳೆಣ್ಣೆ ಇದ್ಬಿಟ್ರೆ ಖರ್ಚೇ ಇಲ್ದಂಗೆ ಮಾಡ್ಕೊಳ್ಬೋದು. ಈಗ ನಾನು ನಿಮಗೊಂದು ಡೆಮೋ ತೋರಿಸ್ತಾ ಇದ್ದೀನಿ, ಇದು ಹೆಂಗೆ ವರ್ಕ್ ಆಗ್ತದೆ ಅಂತ ಹೇಳಿಬಿಟ್ಟು. ಸೊ, ಹಾಗಾಗಿ ನಾನಿಲ್ಲಿ ಲಿಪ್ಸ್ಟಿಕ್ಕು ಮತ್ತು ಕಾಜಲ್ ಅದೆಲ್ಲ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಹೇಗೆ ವರ್ಕ್ ಆಗ್ತದೆ ಅಂತ ಹೇಳ್ಬಿಟ್ಟು. ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ಸೊ, ಹೊರಗಡೆಯಿಂದ ತಂದು ಯೂಸ್ ಮಾಡೋ ಬದಲು ನೀವೇ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಇದನ್ನು ನೀವು 1 ತಿಂಗಳು 2 ತಿಂಗಳ ತನಕ ಸ್ಟೋರ್ ಮಾಡ್ಕೊಳ್ಬೋದು. ಯಾಕೆ ಅಂತಂದರೆ ಸಿಸೆಮೆಯಲ್ಲಿ ನಂಗೆ ಗೊತ್ತಿರೋ ತನಕ 1 ವರ್ಷದ ತನಕ ಅದೇನು ಕೆಡಲ್ಲ. ಏಕೆಂದರೆ ನಾವಿಲ್ಲಿ ಯಾವುದೂ ನೀರಿನ ಪದಾರ್ಥ ಯೂಸ್ ಮಾಡಿಲ್ಲ. ಸೊ, ನೀರು ಆಯಿಲು 2 ಕಾಂಬಿನೇಷನಲ್ಲಾದರೆ ಅದು ಬೇಗ ಕೆಡುತ್ತೆ. ಸೊ, ಇಲ್ಲಿ ನಾವು ಯಾವುದೂ ಯೂಸ್ ಮಾಡಿಲ್ಲ. ಮತ್ತು ನಾನಿಲ್ಲಿ ಸ್ಟೋರಲ್ಲಿ ತಗೊಂಡಿರೋ ಅಂಥ ಎಲೋವಿರಾ ಜೆಲ್ ಯೂಸ್ ಮಾಡಿರೋದು. ಸೊ, ಅದರದ್ದು ನಮಗೆ ವ್ಯಾಲಿಡಿಟಿ 1 ವರ್ಷ ಇರುತ್ತೆ. ಸೊ, ಹಾಗಾಗಿ ನೀವು ಬೇಕಾದರೆ ಒಂದು 6 ತಿಂಗಳು ವರ್ಷ ತನಕ ಇಟ್ಟರೂ ಏನಾಗಲ್ಲ. ಸೊ, ತುಂಬ ಟಯರ್ಡ್ ಆಗಿರ್ತೀರ ಅಂದ್ಕೊಳ್ಳಿ ಹೊರಗಡೆಯಿಂದ ಬಂದು. ಸೊ, ಮುಖ ತೊಳೆಯೋಕ್ಕೆ ಬೇಜಾರಾಗಿರುತ್ತೆ. ಅಂಥವರು ಇದನ್ನು ಮಾಡಿಟ್ಕೊಂಡು ಜಸ್ಟ್ ಈ ಥರ ರಬ್ ಮಾಡಿಕೊಂಡು ಆರಾಮಾಗಿ ರೆಸ್ಟ್ ಮಾಡೋದ್ರಿಂದನೂ ಕೂಡ ನಿಮಗೇನು ಸೈಡ್ ಎಫೆಕ್ಟ್ಸ್ ಇರಲ್ಲ. ಸೊ, ಆರಾಮಾಗಿ ರೆಸ್ಟ್ ಮಾಡ್ಬೋದು. ಪ್ರತಿಯೊಬ್ಬರು ಈ ರೆಸಿಪಿನ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಚಾನಲ್ ಇಷ್ಟ ಆಯ್ತಂದರೆ ಸಬ್ಸ್ಕ್ರೈಬ್ ಮಾಡಿ. ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.